ಆತ್ಮೇಲೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಭಾಷಣ ಕೌಶಲ್ಯ ಕುರಿತು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ತರಗತಿಗಳನ್ನು ಮಾಡ್ತಾ ಇರ್ತೇನೆ. 2024 ಸೆಪ್ಟೆಂಬರ್ 13, 14, 15 ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ವಸತಿಯುತ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಕ್ಯಾಂಪ್ನ ದೇವನಹಳ್ಳಿಯ ಬಳಿ ಇರುವ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್, ಜಸ್ಟ್ ದೇವನಹಳ್ಳಿ ಸಿಟಿಯಿಂದ 2 ಕಿಲೋಮೀಟ್ರು, ಮೈನ್ ರೋಡಿಂದ ಕೇವಲ 1 ಕಿಲೋಮೀಟ್ರು. ಡಾಬಾ ಗೇಟ್ ಅಂತ ಇದೆ, ಅಲ್ಲಿಂದ ಜಸ್ಟ್ 1 ರಿಂದ 1.25 ಕಿಲೋಮೀಟ್ರು. ಈ ಒಂದು ಜಾಗ ಅದ್ಭುತವಾದ ಜಾಗ. ಮ್ಯಾನಿಸ್ ಅನ್ನೋ ಒಬ್ಬ ಜರ್ಮನ್ ಮಹಿಳೆ ಒಂದು 10 ಎಕರೆನಲ್ಲಿ ಸುಂದರವಾದ ಪ್ರದೇಶವನ್ನು ಬಿಟ್ಟೋಗಿದ್ದಾರೆ. ನಿಮಗೆ ಒಂದು ಪ್ರವಾಸದ ರೂಪದಲ್ಲಿ ಕೂಡ ಆಗ್ತದೆ. ಸೊ ಊಟ, ವಸತಿ ಎಲ್ಲವೂ ಸೇರಿ ನಾವು ಈ ಕ್ಯಾಂಪ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇದುವರೆಗೆ ಈಗಾಗಲೇ ನಾನು 5 ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡಿದ್ದೇನೆ. ಸೊ ನಾನೀಗ ಈ ಕ್ಯಾಂಪ್ ಏನು ಸೆಪ್ಟೆಂಬರ್ 13, 14, 15 ಮಾಡ್ತಾ ಇದ್ದೇನೆ. ಈ ಕ್ಯಾಂಪ್ 6ನೆಯ ಕ್ಯಾಂಪ್. ನನಗೆ ಮತ್ತೆ ಅದೇ ಜಾಗಕ್ಕೆ ಹೋಗ್ಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಕಾರಣ ಏನು ಗೊತ್ತಾ? ಆ ಜಾಗ ತುಂಬ ಚೆನ್ನಾಗಿದೆ. ಕಲೀಲಿಕ್ಕೆ ಒಂದು ಸುಂದರವಾದ ವಾತಾವರಣವನ್ನ ಅಲ್ಲಿ ನಿರ್ಮಾಣ ಆಗಿದೆ ಅಂತ ನನಗನ್ಸಿದೆ. ಸೊ ಹಾಗಾಗಿ ನಾನು ಈ ಭಾಷಣ ಕೌಶಲ್ಯ ತರಬೇತಿಗೆ ನಿಮ್ಮನ್ನು ಒಂದು ಸುಂದರವಾದ ಪ್ರದೇಶಕ್ಕೆ ಕೊಂಡೊಯ್ತಾ ಇದ್ದೇನೆ. ಏನಾಗುತ್ತೆ, ನಾವೆಲ್ಲರೂ ಮಾತಾಡ್ತಾನೆ ಇರ್ತೀವಿ. ಆದರೆ ವೇದಿಕೆ ಮೇಲೆ ಬಂದು ಭಾಷಣ ಮಾಡಬೇಕು ಅಂದ್ರೆ, ಮೈಕ್ ಇಟ್ಕೊಂಡು ಮಾತಾಡಬೇಕು ಅಂದ್ರೆ ಭಯ ಆಗ್ತದೆ ಅಲ್ವಾ? ಸೊ ಅದಕ್ಕೆ ಏನಾಗುತ್ತೆ, ಈ ಸಭಾಕಂಪನವನ್ನ ಹೋಗಿಸಿಕೊಂಡು ನೀವೊಬ್ಬ ವ್ಯಕ್ತಿ ಆತ್ಮವಿಶ್ವಾಸವುಳ್ಳ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸೋದು ತುಂಬಾ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೊ ಇದು ಒಂದು ರೀತಿ ಚಳಿ ಬಿಡಿಸೋದು ಅಂತಾರೆ. ಚಳಿ ಬಿಡಬೇಕು, ಜೊತೆಗೆ ಏನು ಫಸ್ಟ್ ಮಾತಾಡಬೇಕು, ಏನು ಆಮೇಲೆ ಮಾತಾಡಬೇಕು, ಅದಾದ್ಮೇಲೆ ಏನು ಮಾತಾಡಬೇಕು, ಇವೆಲ್ಲ ಒಂದು ಕ್ಲಾರಿಟಿ ಬರಬೇಕು ನಮಗೆ. ಕ್ಲಾರಿಟಿ ಬಂದು ವಾವ್, ಐ ಕ್ಯಾನ್ ಸ್ಪೀಕ್ ಅನ್ನೋಂತಹ ಒಂದು ಭಾವನೆ ನಮಗಾಗಬೇಕು. ಇಲ್ಲದೆ ಇದ್ರೆ ನಾನು ಸ್ಟೇಜ್ ಮೇಲೆ ಬರಲ್ಲ ಅಂತ ಹೇಳ್ಕೊಂಡು ಕೆಲವರು 5 ವರ್ಷ ಆಯಿತು, 10 ವರ್ಷ ಆಯಿತು ಬರೀ ಹಿಂದೆ ಇದ್ದರೆ, ಬ್ಯಾಕ್ ಸ್ಟೇಜ್ ಇದ್ದರೆ ಏನಾಗುತ್ತೆ, ನಿಮ್ಮನ್ನ ಜನ ಬ್ಯಾಕ್ ಸ್ಟೇಜಲ್ಲೇ ಬಿಟ್ಬಿಡ್ತಾರೆ. ನೀವು ಫ್ರಂಟ್ ಬರೋಕ್ಕೆ ಆಗಲ್ಲ, ಲೀಡರ್ ಆಗೋಕ್ಕಾಗಲ್ಲ, ಅಚೀವರ್ ಆಗೋಕ್ಕಾಗಲ್ಲ, ಟಾಪರ್ ಆಗೋಕ್ಕಾಗಲ್ಲ. ಗಾಟ್ ದಿ ಪಾಯಿಂಟ್? ಸೊ ನೀವು ಅಚೀವರ್ ಆಗಬೇಕು, ಲೀಡರ್ ಆಗಬೇಕು, ಏನಾದರೂ ಒಂದು ಸಾಧನೆಯನ್ನು ಜೀವನದಲ್ಲಿ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ಬಿಟ್ಟು ಫ್ರಂಟ್ ಸೈಡ್ಗೂ ನೀವು ಬರಬೇಕು, ಕೀಳರಿಮೆಯಿಂದ ಹೊರ ಬರಬೇಕು ಸ್ನೇಹಿತರೆ. ಬಿ ಎ ಗುಡ್ ಸ್ಪೀಕರ್ ಫಾರ್ ಎ ಬೆಟರ್ ಫ್ಯೂಚರ್. ನಿಮ್ಮ ಭವಿಷ್ಯ ಚೆನ್ನಾಗಿ ಆಗಬೇಕು ಎಂದರೆ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಮತ್ತು ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಎಲ್ಲ ಕಡೆನೂ ಕೂಡ ನೀವು ಪ್ರಗತಿಯ ದಾಪುಗಾಲನ್ನು ಹಾಕುತ್ತಾ ಮುಂದುವರಿಯಬೇಕು, ಸಾಗಬೇಕು ಸ್ನೇಹಿತರೆ. ಆವಾಗ ಈ ಪಬ್ಲಿಕ್ ಸ್ಪೀಕಿಂಗ್ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಸಮಸ್ಯೆಗಳನ್ನು ನಿವಾರಿಸುತ್ತೆ, ಜೊತೆಗೆ ನೀವೊಬ್ಬ ಶ್ರೀಮಂತ ವ್ಯಕ್ತಿ ಆಗೋದಕ್ಕೆ ಸಹಾಯ ಆಗ್ತದೆ. ಯಾಕೆಂದರೆ ಎಷ್ಟೋ ಜನ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ನೀವು ಬೆಟರ್ ಕಮ್ಯುನಿಕೇಟರ್ ಆಗ್ತಾ ಇದ್ದಂಗೆ ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಆ್ಯಂಡ್ ಯು ಆರ್ ಏಬಲ್ ಟು ಅಟ್ರಾಕ್ಟ್ ದ ಮನಿ. ಲಕ್ಷ್ಮೀರ್ ವಸತಿ ಜೀವಹಾಗ್ರೆ, ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಅದು ಯಾವುದೇ ಸ್ಟೇಜ್ ಇರಲಿರಿ, ನಾನು ಮಾತಾಡ್ತೀನಿ, ಸಖತ್ತಾಗಿ ಮಾತಾಡ್ತೀನಿ ಅನ್ನೋ ಒಂದು ಫೀಲಿಂಗಲ್ಲಿ ಅಂಥದ್ದು ಸಣ್ಣ ಪುಟ್ಟ ಸ್ಟೇಜ್ ಆಗಲಿ ಸ್ನೇಹಿತರೆ, ಮಾತಾಡ್ತೀನಿ ಅಂತ ನಿಮಗೆ ಮೊದಲು ಏನು ಮಾಡಿ ಗೊತ್ತಾ, ಏನೋ ಒಂದು ಸಣ್ಣ ಸಣ್ಣ ಅವಕಾಶ ಸಿಗುತ್ತಲ್ಲ, ಎಲ್ಲ ಹೋಗಿ ಮಾತಾಡ್ತಾರಿ. ವೆಲ್ಕಮ್ ಸ್ಪೀಚ, ವರ್ಡ್ ಆಫ್ ಥ್ಯಾಂಕ್ಸ್, ಅಥವಾ ಯಾರೋ ಒಬ್ರಿಗೆ ಬೊಕ್ಕೆ ಕೊಡಬೇಕಾ, ದೀಪ ಹತ್ಸಕ್ಕೆ ಸುಮ್ಮನೆ ಒಂದು ಮೊಂಬತ್ತಿ ಇಟ್ಕೊಂಡು ಬೆಂಕಿ ಕಡ್ಡಿ ಗೀಚ್ಕೊಂಡು ವೇದಿಕೆ ಮೇಲೆ ಹೋಗಿ ಒಂದು ಚೂರು ಧೈರ್ಯ ಬರ್ತದೆ ಸ್ನೇಹಿತರೆ. ಓಕೆ, ಸೊ ಏನಾಗ್ತದೆ, ನಮ್ಮ ಜೀವನದಲ್ಲಿ ನಾವು ಎತ್ತರಕ್ಕಿರಬೇಕು. ಯಾವುದೋ ಒಂದು ಲೆವೆಲಲ್ಲಿ ಇರ್ತಾರೆ, ಅಲ್ಲಿಂದ ನೆಕ್ಸ್ಟ್ ಅಪ್ಡೇಟ್ ಮಾಡ್ಕೊಂಡು, ಅಪ್ಗ್ರೇಡ್ ಮಾಡ್ಕೊಂಡು, ರೀಇನ್ವೆಂಟ್ ಮಾಡ್ಕೊಂಡು ಬೆಸ್ಟ್ ವರ್ಷನ್ ನಾವು ಆಗಬೇಕು. ಆಗ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು ಗಾಳಿ ಬೀಸ್ತದೆ. ಆಗ ನಿಮ್ಮ ವ್ಯಕ್ತಿತ್ವದ ಪರಿವರ್ತನೆಯು ಕೂಡ ಆಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪವರ್ ಆಫ್ ಸ್ಕೇಲಿಂಗ್ ಅಪ್. ಎಸ್,
ನಾವು ಎತ್ತರೆತ್ತರಕ್ಕೇರಬೇಕು, ಇಲ್ಲದಿದ್ದರೆ ಎಲ್ಲಿ ಇರುತ್ತೇವೆಯೋ ಅಲ್ಲೇ ಇರುತ್ತೇವೆ ಸ್ನೇಹಿತರೆ. ಭಾಷಣ ಕೌಶಲ್ಯ ನೀವು ಎತ್ತರಕ್ಕೆ ಏರೋದಕ್ಕೆ ಸಹಾಯ ಮಾಡ್ತದೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಒಬ್ಬ ಮಾರ್ಗದರ್ಶಕನಾಗಿ ಐ ಆಮ್ ಗೋಯಿಂಗ್ ಟು ಶೋ ಯು ದ ರೂಟ್. ಮಾರ್ಗದರ್ಶನ, ಮೆಂಟರಿಂಗ್ ಅಂದ್ರೆ, ಓಕೆ, ನೀವು ನಿಮ್ಮನ್ನು ಅರಿತು ನೀವು ಈ ದಾರಿಯಲ್ಲಿ ಹೋದರೆ ನೀವು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಅಂತ ಹೇಳುವಂತಹ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಜಯಪ್ರಕಾಶ್ ನಾಗತಿಹಳ್ಳಿ, ಒಬ್ಬ ಟ್ರಾನ್ಸ್ಫಾರ್ಮೇಷನ್ ಮೆಂಟರ್ ಆಗಿ, ಇಂಟರ್ನ್ಯಾಷನಲ್ ಟ್ರೈನರ್ ಆಗಿ, ಬೆಸ್ಟ್ ಸೆಲ್ಲಿಂಗ್ ಆಥರ್, ಈಗ 12 ಪುಸ್ತಕ. ಓಕೆ, ನಿಮ್ಮೆಲ್ಲರ ಮಾಹಿತಿಗೆ 10 ಪುಸ್ತಕ ಈಗಾಗಲೇ ಬುಕ್ ಸ್ಟಾಲಲ್ಲಿದೆ, ಇನ್ನು 3 ಪುಸ್ತಕಗಳು ಪ್ರಿಂಟಲ್ಲಿದೆ. ಒಂದು ಪುಸ್ತಕ ಸೆಪ್ಟೆಂಬರ್ 22ನಲ್ಲಿ ಮತ್ತೆ ರಿಲೀಸ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ನಮ್ಮ ಈ ಕ್ಯಾಂಪ್ ಆದಮೇಲೆ, ಈ ಕ್ಯಾಂಪ್ ಹೇಗಿದ್ರು 13, 14, 15, ಅದಕ್ಕೊಂದು ವಾರ ಆದಮೇಲೆ ಬೆಂಗಳೂರಿನಲ್ಲಿ ನನ್ನ 3 ಪುಸ್ತಕಗಳು, ಸಾಧಕರ ಚಂದನ ಹೋದ ವರ್ಷ ಆಯಿತು, ಸಾಹಿತ್ಯ ಚಂದನ, ವ್ಯಕ್ತಿತ್ವ ಚಂದನ ಮತ್ತು ನಿರೂಪಣೆ ನಿರೂಪಿಸಿ ಎನ್ನುವ 3 ಕೃತಿಗಳು ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಈಗ ಆಗಿದ್ದೇನೆ. ಸೊ ದಟ್ ಈಗಾಗಲೇ ನೀವು ಯೂಟ್ಯೂಬ್ ಗಮನಿಸಿದರೆ 46,500 ಜನ ಈಗ ಸದ್ಯದಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಓಕೆ, ಸೊ ನಾನು ಸೋಷಿಯಲ್ ಮೀಡಿಯಲ್ಲಿ ಎಂಟರ್ ಆಗ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಗೈಡ್ ಮಾಡ್ತಾ ಇರ್ತೀನಿ. ಹಾಗೆ ಆಗಲೇ ಡಾಕ್ಟರ್ ಶಿವಶಂಕರ್ ಇಲ್ಲಿ ಮಾತಾಡಿದ್ರು, 1 ವರ್ಷದಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಾರೆ. ಅವ್ರದ್ದೇ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ. ಜೊತೆಗೆ 300 ಜನ ಇರಲಿ, 500 ಜನ ಇರಲಿ, ಈಗ ನಾನು ಅಡ್ರೆಸ್ ಮಾಡಿ ಭಾಷಣ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಅಲ್ವಾ ನಮಗೆ ಖುಷಿ ಆಗುವಂಥದ್ದು. ಸೊ ಜಯಪ್ರಕಾಶ್ ನಾಗತಿಹಳ್ಳಿಗೂ ಪಬ್ಲಿಕ್ ಸ್ಪೀಕಿಂಗಿಗೂ ಒಂಥರ ಕನೆಕ್ಷನ್ನು. ಯಾಕೆಂದರೆ ನಾನು ಮಾತಾಡೋಕ್ಕೆ, ಸ್ಟೇಜ್ ಮೇಲೆ ಮಾತಾಡೋ ಒಂದು ಪ್ರೈಸ್ ಬಂದು 30-35 ವರ್ಷ ಆಯಿತು. ಅವತ್ತಿಂದ ಇವತ್ತರೆಗೂ ಮಾತಾಡ್ತಾನೆ ಇದ್ದೀನಿ. ಆದರೆ ಬರೀ ಮಾತನಾಡ್ತಾ ಇಲ್ಲ, ವೃತ್ತಿ ಮಾಡ್ಕೊಂಡಿದ್ದೀನಿ, ತರಬೇತಿ ಮಾಡ್ತಾನೆ. ಟಿ ವಿನಲ್ಲಿ ಸುಮಾರು ವರ್ಷ ನ್ಯೂಸ್ ರೀಡರ್ ಆಗಿ ಇಂಟರ್ವ್ಯೂ ಮಾಡಿಕೊಂಡು, ಜೊತೆಗೆ ಕಾರ್ಯಕ್ರಮ ವೇದಿಕೆ ಮೇಲೆ ನಿರೂಪಕನಾಗಿ ನಿರೂಪಣೆಯನ್ನು ಮಾಡಿದ್ದೇನೆ. ಸೊ ನನ್ನ ಅನುಭವ ಸ್ವಲ್ಪ ಹಾಗೆ ಸಾಕ್ತದೆ ಸ್ನೇಹಿತರೆ. ಓಕೆ, ನಾನು ಕಲಿಯುವುದಷ್ಟೇ ಅಲ್ಲ, ನಿಮ್ಮನ್ನು ಕಲಿಸುವ, ನನಗನ್ಸುತ್ತೆ ನಮ್ಮ ಕರ್ನಾಟಕದಲ್ಲಿ ಅವರು ಭಾಷಣಕಾರರಾಗ್ಬಿಡ್ತಾರೆ, ಆದರೆ ನಾನು ಒಬ್ಬ ಉತ್ತಮ ಭಾಷಣಕಾರನಾಗಿ ನಿಮ್ಮನ್ನೂ ಭಾಷಣಕಾರನಾಗಿ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತೀನಲ್ವಾ. ನೋ ಒನ್ ಇಸ್ ಎ ಬಾರ್ನ್ ಸ್ಪೀಕರ್ ಎಕ್ಸೆಪ್ಟ್ ಎ ಲೌಡ್ ಸ್ಪೀಕರ್ ಸ್ನೇಹಿತರೆ. ನಮ್ಮ ಹತ್ರ ಯಾರೇ ಬರಲಿ 100% ರಿಸಲ್ಟ್. ಬಿಫೋರ್ ಆ್ಯಂಡ್ ಆಫ್ಟರ್, ಮುಂಚೆ ಹೆಂಗೆ ಮಾತಾಡ್ತಾ ಇದ್ರಿ, ಈಗ ಹೆಂಗೆ ಮಾತಾಡ್ತಾ ಇರ್ತೀರಿ, 100% ವಿತ್ ಪ್ರೂಫ್. ಯಾಕೆಂದರೆ ನಿಮ್ದೆಲ್ಲ ಮಾತಾಡೋದು ಈಗ ಹೆಂಗೆ ಮಾತಾಡ್ತೀರ ರೆಕಾರ್ಡ್ ಮಾಡಿರ್ತೀವಿ, ಆಮೇಲೂ ರೆಕಾರ್ಡ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಈ ಭಾಷಣ ಕೌಶಲ್ಯ ನೀವು ಕಲಿಯಬಹುದು, ಈ ಖಂಡಿತ ಗ್ಯಾರಂಟಿ ಕೊಡ್ತಾನೆ. ನಮ್ಮ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆಯ ಮೂಲಕ ವ್ಯಕ್ತಿತ್ವ ಪರಿವರ್ತನೆಯನ್ನ ಉದ್ದೇಶವನ್ನು ನಾವು ಉಳ್ಳವರಾಗಿದ್ದೇವೆ. ಮಾತಿನಿಂದ ಶ್ರೀಮಂತಿಕೆಡೆಗೆ ಕೊಂಡೊಯ್ಯುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಜೊತೆಗೆ ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯವನ್ನು ಕೂಡ ಅರ್ಥ ಮಾಡಿಸ್ತಾ ಇದ್ದಾನೆ. ಯಾಕೆಂದರೆ ಸುಮಾರು ಜನ ಬರೀ ಕನಸು ಕಂಡು ಬಿಡ್ತಾರೆ, ಕನಸುಗಳ ಕಾಮನ ಬಿಲ್ಲು, ಆದರೆ ಆ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಗುರಿಗಳನ್ನು ಇಟ್ಟುಕೊಂಡು ಆ ಗುರಿಗಳೆಡೆಗೆ ಗುರಿ ಇಡಿ ಅಂತ ನಾನು ಗೈಡ್ ಮಾಡ್ತಾನೆ ಬರ್ತಾ ಇದ್ದೇನೆ. 12ನೇ ಶತಮಾನದಲ್ಲೇ ಹೇಳಿದರು ನಮ್ಮ ಬಸವಣ್ಣನವರು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದಹುದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ. ಅಲ್ವೇ ಸ್ನೇಹಿತರೆ? ಲಕ್ಷ್ಮೀರ್ ವಸತಿ ಜುಹಾಗ್ರೆ, ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ. ನಲಿದಾಡೆಯನ್ನ ನಾಲಿಗೆ ಮೇಲೆ ಶಾರದಾ ದೇವಿ, ಕುಣಿದಾಡೆಯನ್ನ ನಾಲಿಗೆ ಮೇಲೆ ಸರಸ್ವತಿ ದೇವಿ, ನಲಿದಾಡೆಯನ್ನ ನಾಲಿಗೆ ಮೇಲೆ. ಈ ನಾಲಿಗೆಯ ತುದಿಯಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರೂ ಒಟ್ಟಿಗೆ ವಾಸಿಸುತ್ತಾರೆ. ಸರಸ್ವತಿಯನ್ನು ಆರಾಧಿಸಿ, ಲಕ್ಷ್ಮಿ ನಿಮ್ಮ ಹಿಂದೆ ಬರ್ತಾರೆ. ಓಕೆ, ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ ಹಾಗೆ ಬಂದು ಬಿಡಬೇಕು ಅಂತ ಭಾವಿಸುತ್ತಿದ್ದೇವೆ. ನಾವು ಸಕಾರಾತ್ಮಕವಾದ ವ್ಯಕ್ತಿಯಾಗಿ ನೀವು ಹಾಗೆ ಅಂದುಕೊಳ್ಳುತ್ತಿದ್ದರೆ
ಅಂದುಕೊಳ್ಳುವುದರ ಜೊತೆಗೆ ನೀವು ಒಂದು ಪ್ರಯತ್ನವನ್ನ ಮಾಡಿದರೆ ಸಾಧ್ಯ. ಆ ಪ್ರಯತ್ನಕ್ಕೊಂದು ವೇದಿಕೆ ಕಮ್ಯುನಿಕೇಷನ್ನು, ಪಬ್ಲಿಕ್ ಸ್ಪೀಕಿಂಗ್. ಒಂದು ಕೌಶಲ್ಯವನ್ನ ಅರ್ಥ ಮಾಡಿಕೊಂಡು ನಿರಂತರವಾಗಿ ಮುಂದೆ ಸಾಗಿದರೆ ಮಾತ್ರ ನಮ್ಮ ಬದುಕು ಬಂಗಾರ ಆಗ್ತದೆ. ಆದಿಕವಿ ಪಂಪ ಆವಾಗಲೇ ಹೇಳಿದ್ರು, ಹಿತ ಮಿತ ಮೃದು ವಚನಂ. ನಮ್ಮ ಮಾತು ಹಿತವಾಗಿರಬೇಕು, ಮಿತವಾಗಿರಬೇಕು, ಮತ್ತೆ ಮೃದುವಾಗಿರಬೇಕು ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಡಬೇಕು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಲಿ, ಪ್ರಪಂಚದಲ್ಲಿರೋರ್ನೆಲ್ಲ ಕೇಳಿದ್ರಂತೆ, ಯಾವ ಭಯ ನಂಬರ್ 1 ಅಂತ. ಹೆಚ್ಚಿನ ಜನ ನಂಬರ್ 1 ಭಯ ವೇದಿಕೆಯ ಭಯ ಅಂತ ಹೇಳ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದರ ಅರ್ಥ ಏನು ಅಂದರೆ, ನಮ್ಮ ಇತರ ಭಯಗಳು ಕೂಡ ಹೊರಟೋಗ್ಬಿಡ್ತದೆ. ನಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಸ್ನೇಹಿತರೆ. ಅದನ್ನು ನಾವು ಜಾಸ್ತಿ ಮಾಡ್ಕೋಬೇಕಾಗ್ತದೆ ನಮ್ಮ ಜೀವನದಲ್ಲಿ. ಸ್ಟೇಜ್ ಫಿಯರ್ ಜಯಿಸಿದವರು ಜಗವನ್ನೇ ಗೆಲ್ಲಬಲ್ಲರು. ನಾನು ಇದನ್ನು ನಂಬ್ತೀನಿ. ನಾನು ಇವತ್ತು ಪ್ರತಿ ಹಂತದಲ್ಲಿ ಯಾರು ಕಮ್ಯುನಿಕೇಟರ್ ಆಗಿರ್ತಾರೆ ಅವರು ಡೆಫಿನೆಟ್ ಆಗಿ ಲೀಡರ್ ಆಗ್ತಾರೆ, ಡೆಫಿನೆಟ್ ಆಗಿ ಅಚೀವರ್ ಆಗ್ತಾರೆ, ಡೆಫಿನೆಟ್ ಆಗಿ ಒಬ್ಬ ಎಕ್ಸ್ಪರ್ಟ್ ಆಗ್ತಾರೆ. ಅದು ನೀವು ಕೂಡ ಆಗೋದಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಭಾಷಣಕಾರರು ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ, ನೀವು ಕೂಡ ಮಿಂಚಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶಯ. ಸ್ನೇಹಿತರೆ, ನೀವು ಕೂಡ ಮಿಂಚೋದಕ್ಕೆ ಅವಕಾಶ ಇದೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಟಿವಿಯಲ್ಲಿ ನೂರಾರು ಸಂದರ್ಶನವನ್ನು ಮಾಡಿದ್ದೇನೆ. ಸುಮಾರು 3 ಕೃತಿಗಳಲ್ಲಿ ಆ ಸಂದರ್ಶನಗಳ ವಿಡಿಯೋ ರೂಪವನ್ನು ಅಕ್ಷರ ರೂಪಕ್ಕೆ ಇಳಿಸಿದ್ದೇನೆ. ಉದಾಹರಣೆಗೆ ವ್ಯಕ್ತಿತ್ವ ಚಂದನ, ಓಕೆ, ಸಾಧಕರ ಚಂದನ, ಸಾಹಿತ್ಯ ಚಂದನ. ಇಲ್ಲೆಲ್ಲ ನಾನು ಹೇಗೆ ಇನ್ನೊಬ್ಬರನ್ನ ಪರಿಚಯಿಸ್ತಾ ಇದ್ದೆ, ಹೇಗೆ ಪ್ರಶ್ನೆಗಳನ್ನು ಕೇಳಿದ್ದೇನೆ ಅನ್ನೋದು ಈ ಕೃತಿಗಳಲ್ಲಿ ದಾಖಲಾಗಿದೆ ಸ್ನೇಹಿತರೆ. ಓಕೆ, ಸೊ ಅಷ್ಟೇ ಅಲ್ಲ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಲಾಟ್ ಆಫ್ ವಿಡಿಯೋಸ್. ಒಂದು 300 ವಿಡಿಯೋಗಳು ನಾನು ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದು ನಿಮಗೆ ಲಭ್ಯ ಇದೆ ಅನ್ನೋದನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾನೆ. ಚಲನಚಿತ್ರ ನಟರುಗಳಿಂದ ಹಿಡಿದು ರಂಗಭೂಮಿ ತಜ್ಞ, ಮಾಸ್ಟರ್ ಅಣ್ಣಯ್ಯ, ಹೋಮಿಯೋಪತಿ ಡಾಕ್ಟ್ರು, ಬಿ ಟಿ ರುದ್ರೇಶ್, ಈ ಥರದ ಸುಮಾರು ಸಾಧಕರನ್ನ ಸಂದರ್ಶನ ಮಾಡಿರುವ ಅನುಭವ ನನ್ನದು. ಸುಮಾರು 20 ವರ್ಷಗಳಿಂದ ಈ ಕೃತಿಯನ್ನು ಬರೆದೆ. ನುಡಿಗನ್ನಡಿ ಅನೇಕ ಭಾಷಣಕಾರರಿಗೆ ಸಹಾಯ ಆಗಿದೆ. ಈ ಪುಸ್ತಕ ನೋಡಿ ಅನೇಕರು ನನ್ನ ಹತ್ರ ಕ್ಲಾಸ್ಗೆ ಬಂದರು, ಮಾರ್ಗದರ್ಶನವನ್ನು ಪಡ್ಕೊಂಡ್ರು. ಅವರೆಲ್ಲ ಈಗ ಕೆಲವರು ಇದರೊಳಗಡೆ IAS ಆಗ್ಯಾರೆ, ಕೆಲವರು MLA ಗಳಾಗ್ಯಾರೆ, ಕೆಲವರು TV ಹೋಸ್ಟ್ಗಳಾಗಿದ್ದಾರೆ, ಟಾಪ್ ಬಿಸ್ನೆಸ್ಮನ್ಗಳಾಗಿದ್ದಾರೆ. ನನಗದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಖುಷಿ ಆಗ್ತದೆ. ಸೊ ನುಡಿಗನ್ನಡಿ ನಿಮ್ಮ ಬದುಕಿಗೆ ಒಂದು ಕನ್ನಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಈಗ 12 ಕೃತಿಯಾಗಿದೆ. ಮುಂಚೆ ಒಂದು 5 ಕೃತಿಗಳು ತುಂಬ ಖ್ಯಾತಿಯನ್ನು ನನಗೆ ತಂದುಕೊಟ್ಟಿದೆ. ಅದರಲ್ಲಿ ಅನುಕ್ಷಣ ಅನುಭವಿಸಿ, ಉದ್ಯೋಗ ಕೌಶಲ್ಯಗಳು, ಸೋಲುಗಳಿಗೆ ಅಂಜಿದಿರಿ, ಕೀಳರಿಮೆ, ಈ ಎಲ್ಲ ಕೃತಿಗಳು ನನಗೆ ತುಂಬ ಹೆಸರನ್ನು ತಂದುಕೊಟ್ಟಿದೆ. ಅನನ್ಯತೆ ಅರಿಯಿರಿ, ತುಂಬ ಇಂಪಾರ್ಟೆಂಟ್ ಬುಕ್ ಇದು. ಯುನಿಕ್ನೆಸ್, ನಿಮ್ಮ ಬದುಕು ಬದಲಿಸಬಲ್ಲ ಕೃತಿ ಅಂತ ಟೈಟ್ಲ್ ಕೊಟ್ಟಿದ್ದೀನಿ. ಕನಸುಗಳನ್ನು ಗುರಿಗಳಾಗಿಸಿ ಅಂತ ಹೇಳಿದ್ದಾನೆ. ಇದು ಮಸ್ಟ್ ರೀಡ್ ಬುಕ್ ಇದು. ಬಿಕಾಸ್ ನೀವೊಂದು ಅರ್ಥ ಮಾಡ್ಕೊಳ್ಳಿ, ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ವಿ ಡೋಂಟ್ ಹ್ಯಾವ್ ಎನಿ ರೈಟ್ ಫ್ರೆಂಡ್ಸ್. ನಾವೇನಿದ್ರು ನಮ್ಮ ಜೊತೆ ಮಾತ್ರ ಕಂಪೇರ್ ಮಾಡ್ಬೇಕು. ನಮ್ಮ ಸಾಧನೆಯನ್ನು ನಾವೇ ಮೀರಿಸ್ಬೇಕು, ನಮ್ಮ ರೆಕಾರ್ಡು ನಾವೇ ಮರಿಬೇಕಾಗ್ತದೆ. ಓಕೆ, ಜೊತೆಗೆ ನಮ್ಮ ಲೈಫಲ್ಲಿ ಅನೇಕ ಟರ್ನಿಂಗ್ ಪಾಯಿಂಟ್ಸ್ ಬರ್ತವೆ. ಆ ಟರ್ನಿಂಗ್ ಪಾಯಿಂಟ್ಸ್ಗಳನ್ನು ಗುರ್ತು ಮಾಡ್ಕೋಬೇಕು. ನಾನು ಸುಮಾರು 30-35 ಸಾಧಕರು, ನಾನು ಬಲ್ಲ ಸಾಧಕರನ್ನ ಇಲ್ಲಿ ದಾಖಲೆ ಮಾಡಿದ್ದೇನೆ ಈ ಬುಕ್ಕಲ್ಲಿ. ಅಂದರೆ ನಾವು ಅದ್ರ ಕಡೆ ಗಮನ ಕೊಡಲ್ಲ, ಟರ್ನಿಂಗ್ ಪಾಯಿಂಟ್ಸ್ ಆಫ್ ಅವರ್ ಲೈಫ್ ಕಡೆ ನಾವೆಲ್ಲರೂ ಗಮನ ಕೊಡಬೇಕು ಅನ್ನುವ ಮಾಹಿತಿಯನ್ನು ಅಲ್ಲಿ ನೀಡಿದ್ದೇನೆ. ಖುಷಿ ಆಗ್ತದೆ. ಕಮ್ಯುನಿಕೇಷನ್ನಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಆರ್ಟ್ ಆಫ್ ರೈಟಿಂಗ್ನ ನಾನು ಬಳಸ್ಕೊಂಡು ಇವತ್ತು ಒಬ್ಬ ಲೇಖಕನನ್ನಾಗಿಯೂ ಕೂಡ ನನ್ನ ಗುರುತಿಸ್ತಾ ಇದ್ದಾರೆ ಜನ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಸೊ ನನ್ನ ಈ ಎಲ್ಲ ಕೃತಿಗಳು ತುಂಬ ಅಂದರೆ ತುಂಬಾ ಹೆಸರನ್ನು
ತಂದು ಕೊಟ್ಟಿದೆ. ಹಾಗಾಗೇನೆ 4-5 ವರ್ಷಗಳಿಗೆ ಒಂದು ಪುಸ್ತಕ ಬರೀತಾ ಇದ್ದನು. ಈ ವರ್ಷ ಈಗಾಗಲೇ 4 ಪುಸ್ತಕ ಬರೆದಿದ್ದೇನೆ. ಹಾಗಾಗೇನೆ 3 ಪುಸ್ತಕ ಪ್ರಿಂಟಿಂಗಲ್ಲಿ ಇದೆ ಅಂತ ಹೇಳಿದ್ದು. ನಿರೂಪಣೆ ನಿರೂಪಿಸಿ ಬಹು ನಿರೀಕ್ಷಿತ ಕೃತಿ. ಅದು ನಿಮ್ಮೆಲ್ರಿಗೂ ವೆರಿ ಇಂಪಾರ್ಟೆಂಟ್, ಬೇಕಾಗುವಂಥದ್ದು. ನಿರೂಪಣೆ ನಿರೂಪಿಸಿ ಅನ್ನುವಂಥದ್ದು. ಓಕೆ. ಮಾತುಗಳಿಗೆ ಶೃಂಗಾರ, ಬಾಳು ಬಂಗಾರ ಅಂತ ಹೇಳಿದ್ದಾನೆ. ಆಂಕರ್ ಯುವರ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಓಕೆ. ಈ ಕೃತಿ 3 ಭಾಗ ಮಾಡೀನಿ. ಭಾಗ 1 ಮಾರ್ಗದರ್ಶನದ ಅರಿವು, ಸುಮಾರು 15 ಚಾಪ್ಟರ್ ನಿಮ್ಮಂಥವ್ರಿಗೆ ಗೈಡ್ ಮಾಡೋಕ್ಕೆ ಒಂದು ಥಿಯರಿಟಿಕಲ್ ಅಪ್ರೋಚ್ ನೀಡಿದ್ದೇನೆ. ಭಾಗ 2ರಲ್ಲಿ ಸಂದರ್ಶನಗಳ ವಿಶೇಷತೆ ನೀಡಿದ್ದೇನೆ. ಭಾಗ 3ರಲ್ಲಿ ಸುಮಾರು 29 ಜನ ನಿರೂಪಣೆ, ಆಕಾಶವಾಣಿ, ದೂರದರ್ಶನ ಇಲ್ಲೆಲ್ಲ ಭಾಗವಹಿಸಿದ್ರು. ಅಪರ್ಣಾ ವಸ್ತಾರೆ ಕೂಡ ಇದಕ್ಕೆ ಲೇಖನವನ್ನು ಕೊಟ್ಟಿದ್ದರು. ಲೇಖನವನ್ನು ಆಡಿಯೋ ನೋಟ್ ಮಾಡಿ ಕಳಿಸಿದರು. ಅದನ್ನು ಕೂಡ ನಾನು ಯೂಟ್ಯೂಬ್ನಲ್ಲಿ ಅಪರ್ಣಾ ತೀರ್ಕೊಂಡಾಗ ಒಂದು ವಿಡಿಯೋ ಮಾಡಿ ಕಳಿಸಿದ್ದೇನೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಓಕೆ. ಬರೀ ನೋಟ್ಸ್ ಇದರಲ್ಲಿ ಇಷ್ಟು ಬಂದಿದೆ. ಪುಸ್ತಕ ರೂಪದಲ್ಲಿ ಬಂದಾಗ ಸುಮಾರು 345 ಪೇಜ್ ಬರ್ತಾ ಇದೆ. ಓಕೆ. ಇದು ಮಸ್ಟ್ ರೀಡ್ ಬುಕ್. ನೀವೆಲ್ಲ ಕೊಂಡ್ಕೊಂಡು ಓದಬೇಕು ಅಂತ ನಾನು ಬಯಸ್ತೇನೆ. ಸ್ನೇಹಿತರೆ, ಸುಮಾರು ಜನ ಸರ್ ನಿಮ್ಮ ಕೋರ್ಸಿಗೆ ಬಂದರೆ ಏನು ಕಲಿಬೋದು ಸರ್? ವೆರಿ ಕ್ಲಿಯರ್ಲಿ ಐ ಆಮ್ ಟೆಲಿಂಗ್ ಯು ನಾವು, ಸಭಾ ಕಂಪನವನ್ನು ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ವಿಷಯದ ಮಹತ್ವ, ದ ಕಂಟೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ವಿಷಯ ಈಗ ನಾನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ನಾನು ಕ್ಯಾಂಪ್ ಮಾಡ್ತಾ ಇದ್ದೇನೆ, ಅದರ ಕುರಿತು ಮಾತಾಡ್ತಾ ಇದ್ದೇನೆ. ಅದು ಭಾಷಣ ಕೌಶಲ್ಯ, ಅದರ ಮಹತ್ವನೂ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ನಾನು ಯಾವ ವಿಚಾರ ಇಟ್ಕೊಂಡು ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್. ಯಾವ ವಿಚಾರ ತುಂಬ ಇಂಪಾರ್ಟೆಂಟ್ ಅಲ್ಲ ವಿಷಯ? ಹೂರ್ಣ, ಸ್ಯಾಂಡ್ವಿಚ್, 2 ಬ್ರೆಡ್ ಪೀಸಲ್ಲಿ ಮಧ್ಯ ಹೂರ್ಣ ಇಲ್ಲದೆ ಇದ್ರೆ ಬರೀ ಬ್ರೆಡ್ ಅಷ್ಟು ಟೇಸ್ಟ್ ಇರಲ್ಲ, ಸ್ಟಫಿಂಗ್ ಇರಬೇಕು. ಜೀವನ ಕೌಶಲ್ಯಗಳ ಅರಿವು, ಜೀವನ ಕೌಶಲ್ಯಗಳಲ್ಲಿ ಸಂವಹನ ಕೌಶಲ್ಯಗಳ ಪಾತ್ರ ಹಿರಿದು. ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ಕಾಲ್ಡ್ ಎಸ್ ದ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಧ್ವನಿಯ ಪಾತ್ರ, ದನಿ, ನೀ ನುಡಿಯ ಧಣಿ ಅಂತ ಹೇಳ್ತಾನೆ. ವಾಯ್ಸ್ ಯು ಆರ್ ದ ಬಾಸ್ ಆಫ್ ಸ್ಪೀಚ್. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ. ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ಹೇಳ್ತವೆ. ಶಾರೀರಿಕ ಭಾಷೆಯಲ್ಲಿ ಪೋಸ್ಚರ್ ಅಂಡ್ ಗೆಸ್ಚರ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ನಿಲ್ತೇವೆ, ಹೇಗೆ ಕುಳಿತುಕೋತೇವೆ, ನಿಲುವು ಅಥವಾ ಭಂಗಿ ಅಂತ ಹೇಳ್ತೇವೆ. ಅದು ಹಾವಭಾವಗಳು, ಗೆಸ್ಚರ್ಸ್, ಹೌ ವಿ ಮೂವ್. ಸುಮ್ಮನೆ ಹಿಂಗೆ ಕೂತ್ಕೊಂಡಿರೋದಕ್ಕೂ ಹಿಂಗೆ ಸ್ವಲ್ಪ ಆಕ್ಷನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ಲ. ಹಾವಭಾವಗಳ ಅರಿವು ನಮಗೆ ಬೇಕಾಗ್ತದೆ. ಸಾಮಾಜಿಕ ಜಾಲತಾಣಗಳ ಸದ್ಬಳಕೆಯನ್ನು ಕೂಡ ನಾವು ಸರಿಯಾಗಿ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ. ಯಾಕೆಂದ್ರೆ ನಾವು ಸೋಷಿಯಲ್ ಮೀಡಿಯಾ, ಅದು ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಓಕೆ, ಇನ್ಸ್ಟಾಗ್ರಾಮ್ ಆಗಲಿ, ಲಿಂಕ್ಡ್ ಇನ್ ಆಗಲಿ, ಆಕ್ಟಿವ್ ಆಗಿರ್ಬೇಕು. ನೀವು ಆಕ್ಟಿವ್ ಆಗಿದ್ರೆ ಇವರು ಕರೆಂಟ್ ಟ್ರೆಂಡ್, ಇಲ್ಲದೆ ಇದ್ರೆ ಹಳೆ ಕಾಲದವರು ಒಂದು ಬಿಡ್ತಾರೆ. ಆ ಸಾಮಾಜಿಕ ಜಾಲತಾಣಗಳ ಅರಿವು ಸದ್ಬಳಕೆ. ಸದ್ಬಳಕೆ ಅಂತ ಯಾಕೆ ಹೇಳ್ತೀನಿ ನಾನು? ಬೇರೆಯವರು ಬೇರೆ ಬೇರೆ ಥರ ಬಳಸ್ಕೋತಾ ಇದ್ದಾರೆ. ನಾವು ಬೇಡ, ನಮಗೂ ಒಳ್ಳೇದಾಗಲಿ, ಸಮಾಜಕ್ಕೂ ಒಳ್ಳೇದಾಗಲಿ, ಆ ಸಕಾರಾತ್ಮಕ ಚಿಂತನೆಗಳು, ವಿಚಾರಗಳು ನಮ್ಮವಾಗಲಿ ಅನ್ನೋದಕ್ಕೋಸ್ಕರ ಆ ಸದ್ಬಳಕೆ ಎನ್ನುವ ಪದವನ್ನು ನಾನು ಹೇಳ್ತಾ ಇದ್ದೇನೆ. ಐ ಹ್ಯಾವ್ ಎ ಮಿಷನ್ ಟು ಟ್ರಾನ್ಸ್ಫಾರ್ಮ್, ಟು ಟ್ರೈನ್ 1 ಮಿಲಿಯನ್ ಪೀಪಲ್. ಒಂದು ಸಂತೋಷ ಆಗ್ತದೆ, ಇದುವರೆಗೆ ನಾನು 8 ಲಕ್ಷ ಜನರಿಗೆ ಆಫ್ಲೈನ್ನಲ್ಲಿ ತರಬೇತಿ ನೀಡಿದ್ದೇನೆ. ಆನ್ಲೈನ್ನಲ್ಲೇ 1 ಮಿಲಿಯನ್ ಪೀಪಲ್ಗೆ ನಾನು ರೀಚ್ ಆಗಬೇಕು ಅಂತ ಇದ್ದೇನೆ. ಆ್ಯಂಡ್ ಐ ವಾಂಟ್ ಟು ರೀಚ್ ಅಕ್ರಾಸ್ ದ ಗ್ಲೋಬ್. ಮತ್ತೊಂದು ಕೋರ್ಸ್ ಆಂಗ್ಲ ಭಾಷೆಯಲ್ಲಿ ಆರಂಭ ಮಾಡಿ ಪ್ರಪಂಚದ ಎಲ್ಲರೂ ಕೂಡ ಭಾಗವಹಿಸುವ ಹಾಗೆ ಕಮ್ಯುನಿಕೇಷನ್ ರಿಲೇಟೆಡ್ ಐ ವಾಂಟ್ ಟು ಡೂ ಎ ಪ್ರೋಗ್ರಾಮ್. ಐ ಆಮ್ ಪ್ಲಾನಿಂಗ್ ಫಾರ್ ದಟ್. ಸೊ ಐ ಹ್ಯಾವ್ ಎ ಮಿಷನ್ ಟು ಟ್ರೈನ್ 1 ಮಿಲಿಯನ್ ಪೀಪಲ್. ಅದರಲ್ಲಿ ನೀವು ಒಬ್ಬರಾಗಬೇಕಾ? ಬನ್ನಿ. ಏನು ಮಾಡ್ತೀರಾ ಸರ್ ಸೇರ್ಕೊಂಡ್ರೆ? ನಿಮ್ಮ ಪ್ರಾಬ್ಲಮ್ಸ್ ಕಡಿಮೆ ಮಾಡ್ತೀರಿ,
ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ತೀವ್ರಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗೋಂಗೆ ಗೈಡ್ ಮಾಡ್ತೀನಿ ರೀ. ಇದಿಷ್ಟು ನಾನು ಹೇಳ್ಬೋದಪ್ಪ. ಎಷ್ಟೆಷ್ಟು ಜಾಸ್ತಿ ಮಾಡ್ಕೋಬೇಕು ಅದು ನಿಮ್ಮ ಕೈನಲ್ಲಿದೆ ಸ್ವಾಮಿ. ನಾನು ಮಂತ್ರವಾದಿ ಅಲ್ಲ, ಮಂತ್ರ ದಂಡ ಹಿಡ್ಕೊಂಡೆ ಇವ್ರಿಗೊಂದು 10 ಕೋಟಿ ಹೋಗ್ಲಿ. ಐ ಕ್ಯಾನ್ ಗೈಡ್ ಯು, ಬಟ್ ಯು ಹ್ಯಾವ್ ಟು ಲೀಡ್ ಯುವರ್ ಲೈಫ್. ಅದು ಅರ್ಥ ಮಾಡ್ಕೊಂಡು ಸಾಕ್ತಾ ಬನ್ನಿ. ಉತ್ತಮ ಭಾಷಣಕಾರರಾಗೋದಕ್ಕೆ ನಾವು ನೆರವನ್ನು ನಿಮಗೆ ನೀಡುತ್ತೇವೆ. ಜೊತೆಗೆ ಲರ್ನಿಂಗ್, ಎಸ್ಪೆಷಲಿ ಈ ಥರದ ಕ್ಯಾಂಪ್ಗಳಲ್ಲಿ ಏನಾಗುತ್ತೆ, ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಮೋರ್. ಆನ್ಲೈನಲ್ಲೂ ಎಸ್, ಐ ಆಮ್ ಗಿವಿಂಗ್ ದ ಎಕ್ಸ್ಪೀರಿಯನ್ಸ್, ಬಟ್ ಇವನ್ ಇಫ್ ಯು ಕಮ್ ಫಾರ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್, ಇದು ಒಳ್ಳೆ ಕಾಂಬಿನೇಷನ್ನು. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ಒಂದೊಂದು ಸಾರಿ ಒಂದೊಂದು ಥರದ ತರಬೇತಿ ಅದನ್ನು ಅರ್ಥ ಮಾಡಿಸ್ತೇನೆ. ಕೇವಲ ಮಾತುಗಾರರು ಭಾಷಣಗಾರರು ಆಗೋದಲ್ಲ, ರೇಟರ್ಸ್ ಅಂತೀವಿ, ವಾಗ್ಮಿ, ಸಾಧಕ, ಜನಪ್ರಿಯ ನಾಯಕರು ನೀವು ಆಗಬೇಕಂತ ಐ ಆಮ್ ವರ್ಕಿಂಗ್ ಆನ್ ದಟ್. ಸುಮ್ಮನೆ ಸಿಂಪಲ್ ಏನೋ ಬಂದು ಭಾಷಣ ಕಲ್ತ್ಕೊಂಡು ಹೋಗ್ಬಿಟ್ರು ಅಷ್ಟಕ್ಕೆ ನಾನು ಬಿಡ್ತಾ ಇಲ್ಲ ಸ್ನೇಹಿತರೆ. ನಮ್ಮ ಜೊತೆ ಯಾರು ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಾರೆ, ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಿಡುತ್ತಾ ದೊಡ್ಡ ಸಾಧನೆಗೆ ಮುನ್ನುಡಿಯನ್ನು ಬರೆಯೋದಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಸ್ಟಾರ್ಟ್. ಒಂದು ವಿಡಿಯೋ ಮೇಕಿಂಗ್, ಒಂದು ಮೊಬೈಲ್ನಲ್ಲೇ ಆರಂಭ ಮಾಡೋಕ್ಕೆ ಶುರು ಮಾಡಿಬಿಡ್ಬೋದು. ಆಮೇಲೆ ಒಂದು ಕ್ಯಾಮ್ರಾ ತಗೊಳ್ಳಿ, ರೆಕಾರ್ಡ್ ಮಾಡ್ತಾ ಶುರು ಮಾಡಿ. ಯೂಟ್ಯೂಬ್ ಇಸ್ ಯುವರ್ ಪರ್ಸನಲ್ ಟಿ ವಿ. ನಾನು ದೂರದರ್ಶನದಲ್ಲಿ ಹಲವರನ್ನ ಸಂದರ್ಶನ ಮಾಡಿರೋನು. ನನ್ನ ಸಂದರ್ಶನ ಕೂಡ ಆಯಿತು 1-2 ಸಾರಿ, ಕಳೆದ ವರ್ಷ, ಅದರ ಹಿಂದಿನ ವರ್ಷ. ಹಾಗೆ ನಿಮ್ಮಲ್ಲಿ ಬದಲಾವಣೆಗಳು ಆಗಬೇಕು. ಹೆಚ್ಚು ಹೆಚ್ಚು ಓದಬೇಕು. ಪುಸ್ತಕ ದಣಿ ಬರೆಯದ ಶಿಕ್ಷಕ. ಓದಿ ನಾಯಕರಾಗಿ. ನನ್ನ ಪುಸ್ತಕಗಳು, ಈಗಾಗಲೇ ಕೆಲವು ಪುಸ್ತಕಗಳ ಬಗ್ಗೆ ಹೇಳಿದೆ. ಫಾರ್ ಎಕ್ಸಾಂಪಲ್, ಸೆಲೆಬ್ರೇಟ್ ಎವರಿ ಮೂಮೆಂಟ್, ಇದನ್ನೇ ನಾನು ಕನ್ನಡದಲ್ಲಿ ಅದು ಅನುಕ್ಷಣ ಅನುಭವಿಸಿ ಅಂತಾಗಿದೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆ ಉಗಿಸ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಕೀಳರಿಮೆ ಏನು, ಏಕೆ, ಹೇಗೆ, ಇವೆಲ್ಲ ಅಮೆಝಾನ್ ಅಥವಾ ನೀವು sapnaonline.com ಪಡಿಬೋದು, ಅಥವಾ ಸಪ್ನ ಬುಕ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಸೋಲು, ಜೀವನದಲ್ಲಿ ಸೋಲು ಬಂದ್ಬಿಟ್ರೆ ಅಯ್ಯೋ ಸೋತ್ಬಿಟ್ಟು ಅಂತ ಆಗ್ತೀರ. ಸೋಲುಗಳಿಗೆ ಅಂಜಿಬಿಡಿ ಸ್ನೇಹಿತರೆ. ಈಗಾಗಲೇ ಅನನ್ಯತೆ ರೀತಿ ಬಗ್ಗೆ ಹೇಳಿದೆ, ತಿರುವುಗಳ ಅರಿವುಗಳ ಬಗ್ಗೆ ಹೇಳಿದೆ, ಜೊತೆಗೆ ನುಡಿಗನ್ನಡಿ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಇವೆಲ್ಲ ಸ್ಮಾಲ್ ಇನ್ವೆಸ್ಟ್ಮೆಂಟ್. ಇವತ್ತೇ ಅಮೆಝಾನಲ್ಲೋ sapnaonline.com ಬುಕ್ ಮಾಡಿ. ನಮ್ಮ ಎಲ್ಲ ಬುಕ್ ಯಾವ್ಯಾವ್ದು ಅವೈಲಬಿಲಿಟಿ ಈಗಿದೆ ಅದೆಲ್ಲ ತರಿಸ್ಕೊಳ್ಳಿ. ನಾನು ಗ್ಯಾರಂಟಿ ಕೊಡ್ತೇನೆ, ನಿಮ್ಮ ಬರವಣಿಗೆಯನ್ನು, ನಿಮ್ಮ ಹಣೆ ಬರಹವನ್ನು ಬದಲಿಸುವ ಎಲ್ಲ ಸಾಧ್ಯತೆ ಇದೆ. ಹಾಗೆ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಪ್ರಾಪರ್ ಅಬ್ಸರ್ವೇಷನ್, ನೋಡುವ ರೀತಿ ನೀತಿ ಚೆನ್ನಾಗಾಗಬೇಕು. ನಾನು ಪ್ರಪಂಚವನ್ನು ನೋಡುವ ರೀತಿ ಚೆನ್ನಾಗಿ ಆದರೆ ನಿಮ್ಗೆ ಬದುಕೇ ಚೇಂಜ್ ಅನಿಸುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೆ. ನಾನು ಹೇಗೆ ನೋಡಬೇಕ್ತೀನಿ ಅದು ಚೇಂಜ್ ಆದರೆ ನಮ್ಮ ದೃಷ್ಟಿಕೋನ, ನಮ್ಮ ಮನೋಭಾವ ಸಕಾರಾತ್ಮಕವಾಗಿ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಲಿಸ್ನಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಚೆನ್ನಾಗಿ ಕೇಳ್ತಾ ಕೇಳ್ತಾ ಕಲಿಯಿರಿ. ಆಂಗಿಕ ಭಾಷೆ ನಿಮ್ಮ ಅಂತರಂಗವನ್ನೇ ಬಿಚ್ಚಿಡುತ್ತೆ. ಬಾಡಿ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ನನ್ನ ನಿರೂಪಿಸಿನಲ್ಲಿ ಡಿಟೈಲ್ ಆಗಿ ಇದರೆಲ್ಲದರ ಬಗ್ಗೆ ಬರೆದಿದ್ದೇನೆ. ಬರವಣಿಗೆ ಖಂಡಿತ ನಿಮ್ಮ ಹಣೆ ಬರಹವನ್ನು ಬರೆದೀತು ಅಂತ ಹೇಳ್ತೇನೆ. ಸೊ ಏನಾಗ್ತದೆ, ಓವರ್ ಆಲ್ ಪರ್ಸನಾಲಿಟಿ ನಿಮ್ಮದು ಇಂಪ್ರೂವ್ ಆಗ್ತದೆ. ಆ ವ್ಯಕ್ತಿತ್ವ, ಬರೀ ಸುಮ್ಮನೆ ಈ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಒಟ್ಟಾರೆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವಾಟ್ ಐ ವಾಂಟ್, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್. ನಿಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಆಗಬೇಕು. ನಾನು ಈ ಪವರ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಸ್ವಲ್ಪ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಆನ್ಲೈನ್ ಅಥವಾ ಆಫ್ಲೈನ್ ಕೋರ್ಸ್ನಲ್ಲಿ ನಾನು ಮಾಡ್ತಾ ಇರೋದು ಹೀಗೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದೇನೆ. ಕೆಲವು ಸರಿ ಹೀಗೆ ಹೇಳ್ತೀನಿ, ಮನೆಯಲ್ಲಿ ಕಿರಿಕಿರಿಯೇ, ಮನದಲ್ಲಿ ಕಿರಿಕಿರಿಯೇ. ಏಕೆಂದರೆ ಮನೆಯಲ್ಲಿ ಏನೇನೋ ಕಿರಿಕಿರಿ ಅಂತ ಇರ್ತೀವಿ. ಇನ್ನು ಕೆಲವು ಕಚೇರಿಯಲ್ಲಿ ಗೊಂದಲವೇ, ಅಲ್ಲೂ ಏನೋ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾವೆ. ಪರಿಸರ ನಕಾರಾತ್ಮಕವಾಗಿದೆಯೇ, ಸಾರ್ ಏನು ಮಾಡೋದು ಸಾರ್, ನಾವೆಲ್ಲ ಸರಿ ಇದ್ದೀವಿ ಸಾರ್, ನಮ್ಮ ಸುತ್ತಮುತ್ತ ವಾತಾವರಣ ಸರಿ ಇಲ್ಲ ಸಾರ್ ಅಂತ ದೂರ ಬಿಡ್ತೇವೆ. ಅರ್ಥ ಮಾಡ್ಕೊಳ್ಳಿ, ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಸ್ನೇಹ, ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ. ನಮ್ಮ ಮೈಂಡ್ ಸೆಟ್ ಹೆಂಗಿದೆ, ನಮ್ಮ ಸಿಚುವೇಶನ್ ಆಗಿರುತ್ತೆ.
ಅದನ್ನು ಅರ್ಥ ಮಾಡ್ಕೊಳ್ಳಿ. ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯೆಡೆಗೆ ತೆರಳೋದಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯರಿಂದ ಅಸಾಮಾನ್ಯರಾಗೋದಕ್ಕೆ ಸಾಧ್ಯತೆ ಇದೆ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ಹ್ಯಾವ್ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್. ನನ್ನ ಕೋರ್ಸ್ ಕಟ್ಟಕ್ಕೆ ದುಡ್ಡಿಲ್ಲ ಸರ್, ಅಯ್ಯೋ ನನಗೆ 108 ಪ್ರಾಬ್ಲಮ್ಮು ಸರ್. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮೂಲಕ, ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಮೂಲಕ, ಸಪ್ನಾ ಬುಕ್ ಪ್ರಕಾಶಿಸಿರುವ 10 ಕೃತಿಗಳ ಮೂಲಕ ಪ್ರೇರೇಪಣೆಯನ್ನು ನೀಡುತ್ತಾ ಪರಿವರ್ತನೆಯ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಮ್ಮ ಮಾರ್ಗದರ್ಶನ ಹಲವರನ್ನು ಸಾಧಕರನ್ನಾಗಿಸಿದೆ. 30 ವರ್ಷಗಳ ಅನುಭವ ಶ್ರೀಮಂತಿಕೆ ನಿಮಗೆ ನೆರವಾಗಲಿದೆ. ನಮ್ಮ ಜೊತೆ ನೀವು ಕೈ ಜೋಡಿಸಿ ಸಮಸ್ಯೆ ನಿವಾರಣೆ ಮನಸ್ಥಿತಿಯನ್ನು ನಿಮ್ಮದಾಗಿಸ್ಕೊಳ್ಳಿ. ಅದೆಂಥದ್ದೇ ಸಮಸ್ಯೆ ಬರಲಿ ನಾನು ಎದುರಿಸ್ತೇನೆ, ನಾನು ಅದನ್ನು ಹೇಗಾದರೂ ಮಾಡಿ ಹೋಗಲಾಡಿಸ್ಕೊಳ್ತೇನೆ ಅಂತ ಅರ್ಥ ಮಾಡಿಸೋದಕ್ಕೆ ಭಾಷಣ ಕೌಶಲ್ಯದ ನೆರವನ್ನು ನಾನು ಪಡಿತಾ ಇದ್ದೇನೆ. 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ. ನಿಮಗೆ ಪರಿಹಾರ ಲಭ್ಯ ಆಗುತ್ತೆ. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಏನನ್ನಿಸ್ತು ಕಾಮೆಂಟ್ ಮಾಡಿ. 2 ಯೂಟ್ಯೂಬ್ ಚಾನಲ್ಗಳನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಿಮ್ಮ ಕಾಮೆಂಟನ್ನು ನೋಡ್ತಾ ಇರ್ತೀನಿ. ಬೆಸ್ಟ್ ಕಾಮೆಂಟ್ಗೆ ಅವಾರ್ಡ್ ಕೊಡ್ತೀನಿ, ಪ್ರೈಸ್ ಕೊಡ್ತೀನಿ. ಬಾಯ್ ಬಾಯ್.